ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾ ಶಾಂಭವಿ. ನಾನಿವತ್ತು ರಾಗಿ ಮುದ್ದೆನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಎಣ್ಣೆ, ಉಪ್ಪು, ತುಪ್ಪ ಏನೂ ಬೇಡ. ಸಿಂಪಲ್ಲಾಗಿ ನಾ ಹೇಗೆ ಮಾಡ್ಕೊಳ್ತೀನಿ ಆ ಮೆಥಡ್ನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ನ ಅಳತೆ ತೋರಿಸ್ತಾ ಇದ್ದೀನಿ. ಆ ಕಪ್ಪಲ್ಲಿ 5 ಕಪ್ಪು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಕಪ್ಪಿನ ಅಳತೆಯಲ್ಲಿ ರಾಗಿ ಹಿಟ್ಟನ್ನು ನಾನು 2.25 ಕಪ್ಪು ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಹಸಿಟ್ಟು ಫುಲ್ ಅದನ್ನು ಅದ್ರ ಲೆವೆಲ್ಗೆ ಇರಬೇಕು, ಮೇಲ್ಗಡೆ ಇರಬಾರ್ದು. ಆ ಲೆವೆಲ್ಗೆ ಇರೋ ಥರ 2.25 ಕಪ್ನ ತೊಗೊಂಡಿದ್ದೀನಿ. ಮತ್ತು ಅದೇ ಹಿಟ್ಟಲ್ಲಿ 2 ಸ್ಪೂನ್ನ 1 ಕಪ್ಗೆ ಹಾಕ್ಕೊಂಡು, ಮತ್ತು ನಾನು 5 ಕಪ್ಪು ನೀರೇನು ಹಾಕ್ಕೊಂಡಿದ್ದೆ ಅದೇ ನೀರಲ್ಲಿ ಇದನ್ನು ಒಂದು ತಿಕ್ಕ ಕನ್ಸಿಸ್ಟೆನ್ಸಿ, ಒಂದು ಬ್ಯಾಟರ್ ಥರ ರೆಡಿ ಮಾಡಿ ಒಂದು ಬಟ್ಲಲ್ಲಿ ಹಾಗೆ ಇಟ್ಕೊಳ್ತೀನಿ. ಈಗ ಏನು 5 ಕಪ್ ನೀರು ಇಟ್ಟಿದ್ದೆ ಅದನ್ನು ಕಾಯಲಿಕ್ಕೆ ಇಟ್ಟಿದ್ದೆ. ಅದು ಸ್ವಲ್ಪ ಕುದಿ ಬರ್ತಿದೆ ಅಂದಾಗ ಈ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದನ್ನು ಅದಕ್ಕೆ ಹಾಕಿ 1-2 ಮಿಕ್ಸ್ನ ಮಾಡಿ ಚೆನ್ನಾಗಿ ಅದು ಕುದಿ ಬರಲಿಕ್ಕೆ ಬಿಡಬೇಕು. ಅದು ಕುದಿ ಬಂದಮೇಲೆ ಚೆನ್ನಾಗಿ ಮತ್ತೆ ಇನ್ನೊಂದು 2 ಸಲ ಸ್ಪೂನ್ ಯಾವ್ದಾರು ಒಂದು ಸೌಟ್ ಸಹಾಯದಿಂದ ಅಥವಾ ಸ್ಪೂನಲ್ಲಿ ತಿರುಗಿಸ್ಬೇಕು. ನಾನಿಲ್ಲಿ ಆ ನೀರನ್ನ ಎತ್ತಿಟ್ಕೊಳ್ತಾ ಇಲ್ಲ, ಬೇರೆ ನೀರನ್ನು ಬಾಯ್ಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ಬೇಕಾಗ್ಬೋದು ಅಂತ. ಇಲ್ಲ, ಇದು ಪಕ್ಕ ಮೆಷರ್ಮೆಂಟ್ ಇರೋದ್ರಿಂದ ನೀಡಿಲ್ಲ, ಬಟ್ ಎಮರ್ಜೆನ್ಸಿಗೆ ಅಂತ ಇಟ್ಕೊತಾ ಇದ್ದೀವಿ. ಅದಾದಮೇಲೆ ಏನು ರಾಗಿ ಹಿಟ್ಟು ತೊಗೊಂಡಿದೆ ಅದು ಪೂರ್ತಿ ಹಾಕ್ಕೊಂಡಿದ್ದೀನಿ. ಒಂದೇ ಸಲ ಸುರಿಬೇಕು. ಮತ್ತು ಲೋ ಫ್ಲೇಮಲ್ಲಿತ್ತು, ಜಾಸ್ತಿ ಹೈ ಫ್ಲೇಮ್ನ ಕೊಟ್ಟು ಈ ರೀತಿ ನೋಡಿ ಕಂಪ್ಲೀಟ್ ಮುಚ್ಕೋಬೇಕು. ಎಷ್ಟು ಸಾಧ್ಯ ಅಷ್ಟು ಮ್ಯಾಕ್ಸಿಮಮ್ಮು ಕವರ್ ಆದರೆ ತುಂಬ ಚೆನ್ನಾಗಿ ಕುಕ್ ಆಗುತ್ತೆ. ಸೊ ಅದಾದಮೇಲೆ ನಾನು ಕಂಪ್ಲೀಟ್ ಲೋ ಫ್ಲೇಮ್ನಲ್ಲಿ ಬಿಟ್ಟೆ. ಕರೆಕ್ಟಾಗಿ 10 ನಿಮಿಷ ಟೈಮ್ನ ನೋಡ್ಕೊಳ್ಳಿ. ರಾಗಿ ಹಿಟ್ಟು ಹಾಕಿ ಅದು ಮುಚ್ಕೊಂಡಾದ್ಮೇಲೆ 10 ನಿಮಿಷ ಆದಮೇಲೆ ಮುದ್ದೆನ ತಿರುಗ್ಬೋದು. ನಾನು ಇದರ ಮುಖಾಂತರ ಏನು ತೋರಿಸ್ತಾ ಇದ್ದೀನಿ, ನಿಮ್ಮ ಅನುಕೂಲ ಯಾವುದು ನಿಮಗೆ ಬೆಟರ್ ಆಗುತ್ತೆ ಅದರಲ್ಲಿ ನೀವು ಯೂಸ್ ಮಾಡ್ಕೋಬೋದು. ನನಗೆ ಮುದ್ದೆ ಕೋಲು ಅಂತ ಕರಿತೀವಿ ಇದನ್ನು. ಮುದ್ದೆ ಕೋಲು ಸಹಾಯದಿಂದನೇ ನಾನು ಅದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ. ಮತ್ತು ಈಗಲೂ ಉರಿ ಲೋ ಫ್ಲೇಮಲ್ಲೇ ಇದೆ. ಅದೇನು 10 ನಿಮಿಷ ಬೇಯಲಿಕ್ಕೆ ಬಿಟ್ಟಿದೆ ಅದೇ ಲೋ ಫ್ಲೇಮಲ್ಲೇ ಇದೆ. ಎಷ್ಟು ಸಾಧ್ಯ ಅಷ್ಟು ನೀಟಾಗಿ ಹೊಂದಿಸ್ಕೋಬೇಕು. ಇಲ್ಲ ಅಂತಂದೆ ದೋಸೆದು ಏನು ತೋರಿಸ್ದೆ ನಾನು ಕೈ, ಅದರಲ್ಲಿ ನಾವು ತಿರುಗಿಸ್ಕೋಬೋದು. ನಿಮಗೆ ಯಾವುದು ಬೆಟರ್ ಆಗುತ್ತೆ. ಕೆಲವರು ಸಾಂಬಾರ್ ಸೌಟಲ್ಲೂ ಕೂಡ ಮುದ್ದೆ ತಿರುಗ್ತಾರೆ. ಅನುಕೂಲ ಯಾವುದು ಬೆಟರ್ ಆಗುತ್ತೆ ತಿರುಗಿಸ್ಲಿಕ್ಕೆ ಮುದ್ದೆನ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇದು ಎಷ್ಟು ಸಾಧ್ಯ ಅಷ್ಟು ಕಂಪ್ಲೀಟಾಗಿ ಹೊಂದಿಸ್ಕೋಬೇಕು. ಆಗ ನೋಡಿ ನಿಮಗೆ ಕಾಣಿಸ್ತಿರ್ಬೋದು ಯಾವುದೇ ರೀತಿ ಗಂಟಿಲ್ಲ, ನಾನು ಏನು ಸೇರಿಸೂ ಇಲ್ಲ. ಸೊ ಈ ಅದಕ್ಕೆ ಬರುತ್ತೆ. ನಾನು ಈಗ 2-3 ನಿಮಿಷ ನಾನು ಲೋ ಫ್ಲೇಮಲ್ಲೇ ಅಲ್ಲೇ ನಾನು ಹೊಂದಿಸ್ಕೊಂಡೆ. ಈಗ ಆಫ್ ಮಾಡಿ ಕಂಪ್ಲೀಟಾಗಿ ಮತ್ತೆ ಇನ್ನೊಂದು ಸಲ ಹೊಂದಿಸ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಅದೇ ನೀರು, ಅದೇ ರಾಗಿ ಹಿಟ್ಟು, ನಾನು ಎಕ್ಸ್ಟ್ರಾ ಏನೂ ಬಳಸಿಲ್ಲ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಒಂದು ಹದವಾಗಿ, ತುಂಬ ಗಟ್ಟಿನೂ ಆಗಿಲ್ಲ, ತುಂಬ ತೆಳುಗೂ ಆಗಿಲ್ಲ. ಈಗ ನಾನು ಮುದ್ದೆ ಚಟ್ನಿ ಅಂತ ಕರಿತೀವಿ, ಇದು ಮುದ್ದೆ ಕಟ್ಟೋ ಅದನ್ನು ಮುದ್ದೆ ಚಟ್ನಿ ಅಂತ ನಾವು ಕರಿತೀವಿ. ಅದ್ರ ಮುಖಾಂತರ ನಾನು ಈಗ ಇದನ್ನು ಒಂದು ಮುದ್ದೆ ಅಂತೀವಿ ನಾವು. ನಮ್ಮ ಮನೇಲಿ ಕಟ್ಟುವಂಥ ಅದರಲ್ಲೇ ತೋರಿಸ್ತಾ ಇದ್ದೀನಿ. ಇನ್ನೊಂದು ನಾನು ಬಟ್ಟಲಲ್ಲಿ, ಅಂದರೆ ಕಟ್ಟಕ್ಕಾಗದೇ ಇರುವಂಥವ್ರು ಬಟ್ಲಲ್ಲಿ ಕಟ್ಟೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೀರನ್ನ ಸವರ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ನೀವು ಎಣ್ಣೆ ಕೂಡ ಸವರ್ಕೋಬೋದು, ಬಟ್ ನಾನು ಅವಾಯ್ಡ್ ಮಾಡಿದ್ದೀನಿ. ಸೊ ಅದಕ್ಕೆ ಮತ್ತೆ ಮುದ್ದೆನ ತೆಗೆದಾಕೊಂಡು ಸುಮ್ಮನೆ ರೊಟೇಟ್ ಮಾಡೋದು, ಮತ್ತೆ ಕೈ ಮೇಲದ ಕೆಳಗಡೆ ಹಾಕಿ ಮತ್ತೆ ತಿರುಗಿಸೋದು. ಆ ಥರ ಮಾಡಿದ್ರೆ ಒಂದು ಶೇಪಿಗೆ ಬರುತ್ತೆ. ಫುಲ್ ಗುಂಡಕ್ಕಿರೋ ಶೇಪಿಗೆ ಬರಲ್ಲ, ಬಟ್ ಒಂದು ಶೇಪಿಗೆ ಬರುತ್ತೆ. ಈ ರೀತಿ ಇರುತ್ತೆ. ನಾವು ಕೈಯಲ್ಲಿ ಕಟ್ಟೋದಕ್ಕೂ ಬಟ್ಲಲ್ಲಿ ಹಾಕೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಅಂತೂ ಇರುತ್ತೆ, ಬಟ್ ಸ್ಟಿಲ್ ಚೆನ್ನಾಗಿರುತ್ತೆ. ಬೆಂದಿರೋದ್ರಿಂದ ತುಂಬ ಚೆನ್ನಾಗೇ ಬರುತ್ತೆ. 2 ಮುದ್ದೆ ಕಂಪ್ಲೀಟಾಗಿ ಆಗಿದೆ. ಅದರಲ್ಲಿ ಆದಮೇಲೆ ಇನ್ನೂ ಸ್ವಲ್ಪ ಒಂದು 1/4 ಮುದ್ದೆ ಅಷ್ಟು ಇತ್ತು. ಇದು ಸಿಂಪಲ್ ಮೆಥಡ್. ಥ್ಯಾಂಕ್ ಯು.